ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 7 ಗಂಟೆ ಅಷ್ಟರಲ್ಲಿ ನಾನು ಪೂಜೆ ಮುಗಿಸಿ ಆಫೀಸ್ಗೆ ಹೋಗಬೇಕಾಗಿತ್ತು. ಸೊ ಹೊರಟೆ. ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ, ಆಫೀಸ್ನಲ್ಲೇ ಮಾಡ್ಕೊಂಡ ಕೆಫೆಟೇರಿಯಾನಲ್ಲಿ ಅಂತ ಹೊರಟೆ. ಇದು ನನ್ನ ಆಫೀಸ್ನ ಎಂಟ್ರೆನ್ಸ್. ನನ್ನ ಆಫೀಸ್ ಒಳಗಡೆ ಸೆಲ್ ಫೋನ್ಸ್ ಎಲ್ಲ ಅಲೋವ್ ಇಲ್ಲ. ಸೊ ಹಾಗಾಗಿ ಅಲ್ಲಿಂದ ಯಾವುದೇ ಕ್ಲಿಪ್ಪಿಂಗ್ಸ್ ನಾನು ಆ್ಯಡ್ ಮಾಡಿಲ್ಲ. ಸೊ ನನ್ನ ಆಫೀಸ್ ನಾನು ಒಂದು 10:30 ಅಷ್ಟರಲ್ಲಿ ರೀಚ್ ಆದರೆ 7 ಗಂಟೆಗೆ ಮನೆ ಬಿಟ್ಟೆ. ಸೊ ಸಿಕ್ಕಾಪಟ್ಟೆ ದೂರ. ಸೊ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಕೆಲಸ ಇತ್ತು. ಅದಾದಮೇಲೆ ನಾನು ಕೆಫೆಟೇರಿಯಾಗೆ ಹೋಗೋಣ ಅಂತ ಮೇಲೆ ನೋಡಿದರೆ ಅಲ್ಲಿ ಆ್ಯಕ್ಚುಲಿ ಕೆಫೆಟೇರಿಯಾಸ್ ಎಲ್ಲ ಕ್ಲೋಸ್ ಇತ್ತು, ಬಿಕಾಸ್ ತುಂಬ ಜನ ಕೆಲಸ ಮಾಡ್ತಿರ್ಲಿಲ್ಲ. ಹಾಗಾಗಿ ಏನು ಕೆಫೆಟೇರಿಯಾ ಕಂಪ್ಲೀಟಾಗಿ ಕ್ಲೀನಿಂಗ್ ಪ್ರಾಸೆಸ್ನಲ್ಲಿತ್ತು. ಸೊ ಇನ್ನೇನು ಮಾಡೋದು, ಮನೆಗೆ ಹೋದ್ಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿದ್ರಾಯಿತು ಅಂತ ಅಂದ್ಕೊಂಡೆ. ಬಟ್ ಆಫೀಸ್ ಕೆಲಸ ಮುಗಿಯೋದೆ ಆಲ್ಮೋಸ್ಟ್ 12:30 1 ಗಂಟೆ ಆಗಿಬಿಡ್ತು. ಸೊ ಅಲ್ಲಿಂದ ಮತ್ತೆ ಅಮ್ಮನ ಮನೆಗೆ ಬಂದೆ. ಬರೋಷ್ಟ್ರಲ್ಲಿ ಆಲ್ಮೋಸ್ಟ್ ಒಂದು 2 ಗಂಟೆ ಆಗಿತ್ತು, 2-3 ಗಂಟೆ ಆಗಿತ್ತು. ಸೊ ಇನ್ನೇನು ಮಾಡೋದು, ಅಲ್ಲಿ ಹೋಗಿ ಊಟ ಮಾಡಿದೆ ಫೈನಲ್ಲಾಗಿ. ಆ್ಯಂಡ್ ಮನೇಲಿ ರಿಲೇಟಿವ್ಸ್ ಕೂಡ ಬಂದಿದ್ದರು. ಸೊ ಹಾಗಾಗಿ ಅಮ್ಮ ಒಬ್ಬಟ್ಟೆಲ್ಲ ಮಾಡ್ತಿದ್ರು. ಸೊ ಕಂಪ್ಲೀಟ್ ರೆಸಿಪೀಸ್ನ ನಾನು ಶೂಟ್ ಮಾಡೋಕ್ಕಾಗಿಲ್ಲ, ಕೆಲವೊಂದು ಕ್ಲಿಪ್ಪಿಂಗ್ಸ್ ಅಷ್ಟೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಬ್ಬಟ್ಟು ಸಾರಿಗೆ ಅಮ್ಮ ಎಲ್ಲ ಹುರ್ಕೊತಾ ಇದ್ದಾರೆ. ಧನಿಯ, ಜೀರಿಗೆ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಮೆಂತ್ಯ, ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಈರುಳ್ಳಿ ಕೂಡ ಹಾಕ್ಕೊತಾರೆ. ಸೊ ನಾನು ಹೋಗೋಷ್ಟರಲ್ಲಿ ಹೂರಣ ಎಲ್ಲ ರುಬ್ಕೊಂಡ್ಬಿಟ್ಟಿದ್ರು ಒಬ್ಬಟ್ಟು. ಸೊ ಹಾಗಾಗಿ ಆ ಕಂಪ್ಲೀಟ್ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಈರುಳ್ಳಿ ಆ್ಯಡ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡ್ಕೊಂಡಾದ್ಮೇಲೆ ತೆಂಗಿನ ತುರಿ ಹಾಕ್ಕೊತಾರೆ ಸ್ವಲ್ಪ. ಆಮೇಲೆ ಹುಣಸೆ ಹಣ್ಣು ಹಾಕ್ಕೊತಾರೆ. ಸೊ ನಾನು ನೆಕ್ಸ್ಟ್ ಯಾವತ್ತಾದ್ರೂ ಒಂದು ಕಂಪ್ಲೀಟ್ ವಿಡಿಯೋ ಇದ್ರ ಬಗ್ಗೆ ಹಾಕ್ತೀನಿ. ಒಂದು ಟೊಮ್ಯಾಟೊ ಕೂಡ ಹಾಕ್ಕೊಂಡಿದ್ದಾರೆ, ಹುಣಸೆಹಣ್ಣು ಹಾಕ್ಕೊಂಡಿದ್ದಾರೆ, ಟೊಮ್ಯಾಟೊನೂ ಹಾಕ್ಕೊಂಡಿದ್ದಾರೆ. ನಿಮಗೆ ಬೇಡ ಅಂದರೆ ಒಂದನ್ನು ನೀವು ಅವಾಯ್ಡ್ ಮಾಡ್ಕೊಬೋದು. ಸೊ ಇದನ್ನೆಲ್ಲ ಇವಾಗ ರುಬ್ಕೊತಾರೆ. ಸೊ ರುಬ್ಕೊಂಡ್ಮೇಲೆ ನಾರ್ಮಲ್ ಒಗ್ಗರಣೆ ಹಾಕಿ ಒಂಚೂರು ಹೂರಣ ಕೂಡ ಹಾಕ್ತಾರೆ, ಬಿಕಾಸ್ ಆ ಸ್ವೀಟ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ನಾನು ಹಾಗೆ ಹೇಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡಿದ್ದಾರೆ. ನಾನು ನೆಕ್ಸ್ಟ್ ಕಂಪ್ಲೀಟ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಒಬ್ಬಟ್ಟು ಮಾಡ್ಕೊತಾ ಇದ್ದಾರೆ. ಈ ಒಬ್ಬಟ್ಟು ಮಾಡೋಕ್ಕೆ ಹೋಳಿಗೆ ಪೇಪರ್ ಅಂತಲೇ ಸಿಗುತ್ತೆ. ಸೊ ಆ ಪಾಯಿಂಟ್ ಆಫ್ ಟೈಮ್ನಲ್ಲಿ ಇರಲಿಲ್ಲ. ಸೊ ನಾರ್ಮಲ್ ಎಣ್ಣೆ ಕವರ್ ಬರುತ್ತಲ್ಲ, ಅದ್ರ ಮೇಲೆ ಮಾಡ್ಕೊತಾ ಇದ್ದಾರೆ ಇವತ್ತು. ಸೊ ಇವತ್ತು ಬೇಳೆ ಹೋಳಿಗೆ ಮಾಡ್ತಿರೋದು. ನಾನು ಆ್ಯಕ್ಚುಲಿ ಈ ಹೋಳಿಗೆ ಎಲ್ಲ ಸ್ವಲ್ಪ ಕಡಿಮೆನೇ ಮಾಡೋದು ಮನೆಯಲ್ಲಿ, ಬಿಕಾಸ್ ಸ್ವೀಟ್ಸ್ ಅಷ್ಟು ಇಷ್ಟಪಡಲ್ಲ ನನ್ನ ಮನೇಲಿ. ಸೊ ಹಾಗಾಗಿ ಸೊ ಒಂದೊಂದೇ ಬೇಗ ಮಾಡ್ಕೊತಾ ಇದ್ರೆ ಸೈಮೆಂಟೇನಿಯಸಲ್ಲಿ ಆ ಕಡೆ ನೋಡಿ ಹೋಳಿಗೆ ಬೇಯ್ತಾ ಇದೆ. ಸೊ ಯಾರು ರಿಲೇಟಿವ್ಸ್ ಬಂದಾಗ ಆ್ಯಂಡ್ ಸಂಡೇ ಬಿಟ್ಟು ಅಂದರೆ ಸ್ಯಾಟರ್ಡೇ ಆ ಟೈಮ್ನಲ್ಲೆಲ್ಲ ಬಂದಾಗ ಸ್ವೀಟೇ ರೆಗ್ಯುಲರಾಗಿ ಮಾಡೋದು. ಬಿಕಾಸ್ ಸಂಡೇಸ್ ಆದರೆ ನಾರ್ಮಲಾಗಿ ನಾನ್ ವೆಜ್ ಏನಾದ್ರು ಮಾಡಿಬಿಡ್ತೀವಿ. ಸ್ಯಾಟರ್ಡೇಸ್ ನಾವು ನಾನ್ ವೆಜ್ ತಿನ್ನೋದಿಲ್ಲ. ಸೊ ಹಾಗಾಗಿ ವೆಜ್ಜೇ ನಾವು ಪ್ರಿಪೇರ್ ಮಾಡೋದು. ಈ ಹೋಳಿಗೆ ಸಾರು ನಾನು ತೋರಿಸಿದ ಮೆಥಡ್ನಲ್ಲಿ ಎಲ್ಲರೂ ಪ್ರಿಪೇರ್ ಮಾಡ್ತಾರೆ ಅಂತಲ್ಲ. ಕೆಲವ್ರಿಗೆ 1-2 ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ಬೋದು, ಇಲ್ಲ 1-2 ಇಂಗ್ರೀಡಿಯೆಂಟ್ಸ್ ಕಡಿಮೆ ಹಾಕ್ಬೋದು. ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರದ್ದೇ ಆದಂಥ ಒಂದು ಪದ್ಧತಿ ಅನ್ನೋದಿರುತ್ತೆ. ಸೊ ಇದು ನಮ್ಮ ಮನೇಲಿ ನಾವು ಪ್ರಿಪೇರ್ ಮಾಡೋವಂಥ ಒಂದು ಮೆಥಡ್. ಸೊ ಒಬ್ಬಟ್ಟು ಕೂಡ ರೆಡಿ ಆಗ್ತಾ ಇದೆ. ಅದ್ರ ಜೊತೆಯಲ್ಲಿ ಬಜ್ಜಿ ಕೂಡ ಮಾಡ್ತಾಯಿದ್ದೀವಿ, ಮೆಣಸಿನ್ಕಾಯಿ ಬಜ್ಜಿ. ಸೊ ಒಂದು ಕಂಪ್ಲೀಟ್ ಹಬ್ಬದ ಊಟ ಥರನೇ ಇತ್ತು, ತುಂಬ ಚೆನ್ನಾಗಿತ್ತು. ತುಂಬ ದಿನ ಆದಮೇಲೆ ಈ ಥರ ಒಬ್ಬಟ್ಟು, ಬಜ್ಜಿ, ಕೋಸಂಬರಿ ಎಲ್ಲ ಒಟ್ಟಿಗೆ ಇದು ಮಾಡಿದ್ದು. ಸೊ ಫೈನಲಿ ಅಡುಗೆ ರೆಡಿಯಾಗಿದೆ ನೋಡಿ. ಅನ್ನ, ಇದು ಕೋಸಂಬರಿ, ಆಮೇಲೆ ಇಲ್ಲಿ ಒಬ್ಬಟ್ಟು ಕೂಡ ರೆಡಿಯಾಗಿದೆ. ಆ್ಯಂಡ್ ಅದ್ರ ಜೊತೆ ಒಬ್ಬಟ್ಟು ಸಾರು ಕೂಡ ರೆಡಿಯಾಗಿದೆ. ಈ ಒಬ್ಬಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಕೆಲವರು ಹಾಲಿನ ಜೊತೆ ಕೂಡ ಪ್ರಿಫರ್ ಮಾಡ್ತಾರೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಬಜ್ಜಿ ಬೇಯ್ತಾ ಇದೆ. ಸೊ ಒಂದು ಒಳ್ಳೆ ಊಟ ಮಾಡಿದೆ ಮನೆಗೆ ಹೋಗಾದ್ಮೇಲೆ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.